ಹೆಂಡತಿ ಮಕ್ಕಳಿದ್ರು ಬೇರೊಬ್ಬಳ ಸಂಗ ಬಯಸಿದ್ದ ಪಾಪಿ ಪತಿ. ಪ್ರೀತ್ಸೆ ಅಂತ ಹುಡುಗಿಯ ಹಿಂದೆ ಬಿದ್ದಿದ್ದ ಕಿರಾತಕ. ಹನಿ ಟ್ರ್ಯಾಪ್ ಅಸ್ತ್ರ ಪ್ರಯೋಗಿಸಲು ಹೋಗಿ ತಾನೇ ತಗ್ಲಾಕೊಂಡ. ಇತ್ತೀಚಿನ ದಿನಗಳಲ್ಲಿ ಕಾಲ ತುಂಬಾ ಕೆಟ್ಟ ಹೋಗಿದೆ. ಗಂಡ ಬೇರೊಬ್ಬಳ ಸಹವಾಸ ಮಾಡಿದ್ರೆ ಹೆಂಡತಿ ಕೂಡ ಮತ್ತೊಬ್ಬ ಸ್ನೇಹವನ್ನ ಬಯಸ್ತಾರುವ ಪ್ರಕರಣಗಳು ಎಗ್ಗಿಲ್ಲದೆ ನಡೀತಾವೆ. ಇಂತಹ ಪ್ರಕರಣಗಳಿಂದಾಗಿ ಇಡೀ ಸಮಾಜವೇ ನಾಚಿಕೆ ಪಡುವಂತಾಗಿದೆ. ಕೆಲವೊಮ್ಮೆ ಇಂತಹ ಅನೈತಿಕ ಸಂಬಂಧಗಳ ಕಾರಣಕ್ಕೆ ಕೊಲೆಗಳು ಕೂಡ ನಡೀತಾವೆ. ಪ್ರಿಯಕರನಿಗಾಗಿ ಹೆಂಡತಿ ಗಂಡನಿಗೆ ಸ್ಕೆಚ್ ಹಾಕಿದ್ರೆ ಪ್ರೇಯಸಿಗಾಗಿ ಗಂಡ ಹೆಂಡತಿಯನ್ನೇ ಕೊಲೆಗೈತಿದ್ದಾನೆ. ಆದ್ರೆ ಕೆಲವೊಮ್ಮೆ ಕೆಲ ಪುರುಷರು ಮನೆಯಲ್ಲಿ ಚಿನ್ನದಂತಹ ಹೆಂಡತಿ ಮತ್ತು ಮಕ್ಕಳಿದ್ರು ಇನ್ನೊಬ್ಬಳ ಹಿಂದೆ ಬಿದ್ದು ಆ ವಿಚಾರ ಬಹಿರಂಗವಾಗಿ ನಡು ರಸ್ತೆಯಲ್ಲಿಯೇ ಧರ್ಮದೇಟು ತಿನ್ನೋದನ್ನ ಕೂಡ ನಾವು ನೋಡಿದ್ದೇವೆ, ಕೇಳಿದ್ದೇವೆ. ಇಂದು ನಾವು ಹೇಳ ಹೊರಟಿರುವ ವಿಷಯ ಕೂಡ ಇದಕ್ಕೆ ಸಂಬಂಧಿಸಿದ್ದು. ಮನೆಯಲ್ಲಿ ಮುದ್ದಾದ ಮಕ್ಕಳಿದ್ರೂ ಕೂಡ ಹುಡುಗಿಯ ಹಿಂದೆ ಬಿದ್ದಿದ್ದ. ಆಕೆ ತನ್ನತ್ತ ತಿರುಗಿ ನೋಡ್ತಾ ಇಲ್ಲ ಅಂತ ತಿಳಿದು ಫೋಟೋ ಮಾರ್ಫ್ ಮಾಡಿ ಊರ ತುಂಬೆಲ್ಲ ಎರಚಿ ಇದೀಗ ಹುಡುಗಿಯ ಪೋಷಕರ ಕೈಯಲ್ಲಿ ಹಿಗ್ಗಾಮುಗ್ಗ ತಳಿಸ್ಕೊಂಡಿದ್ದಾನೆ. ಎಲ್ಲಿ ಅಂತೀರಾ? ಈ ಸ್ಟೋರಿಯನ್ನ ಕಂಪ್ಲೀಟ್ ಆಗಿ ನೋಡಿ. ಹೌದು, ಹೆಂಡತಿ ಮಕ್ಕಳು ತುಂಬಿದ ಸಂಸಾರವಿದ್ರೂ ಆತನ ಕಣ್ಣು ಬಿದ್ದಿದ್ದು ಮಾತ್ರ ಮತ್ತೊಬ್ಬರ ಹೆಂಡತಿ ಮೇಲೆ. ಆಕೆ ಒಳ್ಳೆ ಎಂದಿದ್ದಕ್ಕೆ ಫೋಟೋ ಮಾರ್ಫ್ ಮಾಡಿ ಊರೆಲ್ಲ ಹಂಚಿದ್ದ. ಅಷ್ಟೇ ಅಲ್ಲ, ತಾನೇ ಆಕೆಯ ಮೇಲೆ ಹನಿ ಟ್ರ್ಯಾಪ್ ಅಸ್ತ್ರ ಪ್ರಯೋಗಿಸಲು ಹೋಗಿ ಈಗ ತಾನೇ ಎಣೆದ ಬಲೆಯಲ್ಲಿ ಬಿದ್ದು ವಿಲವಿಲ ಒದ್ದಾಡ್ತಿದ್ದಾನೆ ನೋಡಿ. ಹೀಗೆ ನಡು ರಸ್ತೆಯಲ್ಲೇ ಮಹಿಳೆಯರೆಲ್ಲ ಸೇರಿ ವ್ಯಕ್ತಿಯೊಬ್ಬನಿಗೆ ಹೆಗ್ಗಾಮುಗ್ಗ ಧರ್ಮದೇಟು ನೀಡ್ತಾ ಇರುವ ಈ ದೃಶ್ಯ ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನಲ್ಲಿ. ಹೀಗೆ ಸಾರ್ವಜನಿಕವಾಗಿ ಒಬ್ರಲ್ಲ ಇಬ್ರಲ್ಲ ಇಡೀ ಊರಿನ ಮಹಿಳೆಯರಿಂದ ಏಟನ್ನ ತಿಂತಾರುವ ಈತನ ಹೆಸರು ಆನಂದ್ ಅಂತ. ನಲ್ಲಗುಟ್ಟಹಳ್ಳಿ ಗ್ರಾಮದವನು. ಕಳೆದ 2 ತಿಂಗಳ ಹಿಂದೆಯಷ್ಟೇ ಇದೇ ಆನಂದ್ ಮತ್ತು ಕಟಮಾಚನಹಳ್ಳಿ ಗ್ರಾಮದ ಶ್ರಾವಣಿ ಎಂಬಾಕೆಯ ನಡುವೆ ಏನೋ ಸಂಚು ನಡೀತಾ ಇದೆ ಎಂಬ ಸುದ್ದಿ ಹಬ್ಬಿತ್ತು. ಆದ್ರೆ ಟ್ವಿಸ್ಟ್ ಇರೋದೇ ಇಲ್ಲಿ. ಶ್ರಾವಣಿ ತನ್ನ ಬಲೆಗೆ ಬೀಳಿಲ್ಲ ಎಂದು ಕೋಪಗೊಂಡ ಆನಂದ್ ಆಕೆಯ ಜೊತೆಗಿರುವಂತೆ ಫೋಟೋಗಳನ್ನ ಮಾರ್ಫ್ ಮಾಡಿ ಕಟಮಾಚನಹಳ್ಳಿ ಗ್ರಾಮದಲ್ಲೆಲ್ಲ ಚೆಲ್ಲಾಡಿ ವಿಕೃತಿಯನ್ನ ಮೆರೆದಿದ್ದ. ಇದರಿಂದ ರೊಚ್ಚಿಗೆದ್ದ ಶ್ರಾವಣಿ ಕುಟುಂಬಸ್ಥರು ಆನಂದ್ಗೆ ಬಾಸುಂಡೆ ಬರುವಂತೆ ಥಳಿಸಿದ್ರು. ಆದ್ರೆ ಏಟು ತಿಂದ ಮೇಲೂ ಬುದ್ಧಿ ಕಲಿಯದ ಆನಂದ್ ಉಲ್ಟಾ ಶ್ರಾವಣಿ ಮೇಲೆಯೇ ಹನಿ ಟ್ರ್ಯಾಪ್ ಆರೋಪ ಹೊರಿಸಿ ನನ್ನ ಮೇಲೆ ಹಲ್ಲೆಯಾಗಿದೆ ಎಂದು ಠಾಣೆ ಮೆಟ್ಟಿಲೇರಿದ್ದ. ನನ್ನ ಹೆಸರು ಆನಂದ್ ನಲ್ಲಗುಟ್ಲಲ್ಲಿ ಅಂತ. ಏನು ಮೊನ್ನೆ ಈ ಶ್ರಾವಣಿ ಕ್ರಿಮಿನಲ್ ಹನಿ ಟ್ರ್ಯಾಪ್ ಲೇಡಿ ಇದ್ದಾರಲ್ವಾ, ಕಟಮಾಚನಹಳ್ಳಿ ಗ್ರಾಮದ ಸೊಸೆ, ಮೊನ್ನೆ ನನ್ನ ಮೇಲೆ ಮಂಜುನಾಥ್, ನಾಗರಾಜ್, ದೇವರಾಜ್ ಮತ್ತು ಶ್ರಾವಣಿ ಗಂಡ ಶಶಾಂಕ್, ಶಶಿ, ಅಂಬಿಕಾ, ಜಯಲಕ್ಷ್ಮಿ, ಗಾಯತ್ರಿ, ಮಂಜುಳಾ, ಶೈಲಾ, ರೂಪಾ ನೀವೆಲ್ಲ ಬಂದಿದ್ರಲ್ಲ. ನೀವು ಒಬ್ಬರಿಗೆ ಹುಟ್ಟಿದ್ದರೆ, ನಿಮ್ಮಪ್ಪ ನಿಮ್ಮ ಅಮ್ಮಂದರಿಗೆ ಹುಟ್ಟಿದ್ದರೆ, ನೀವು ನಿಮ್ಮ ಗಂಡನಂದಿರ ಹತ್ರ ಸಂಸಾರ ಮಾಡ್ತಾ ಇದ್ದರೆ, ನನ್ನ ಮೇಲೆ ಬಂದು ಹಲ್ಲೆ ಮಾಡಿದಿರಲ್ಲ, ನೀವು ಈ ನಂಬರ್ನಿಂದ ನನಗೆ 1 ಲಕ್ಷಕ್ಕೂ ಅಧಿಕ ಮೊಬೈಲ್ ಕರೆಗಳನ್ನು, ನನ್ನನ್ನು ಇಟ್ಕೊಂಡೇ ಇದ್ದರೆ, ನನ್ನ ಹತ್ರ ಅಫೇರ್ ಇಲ್ಲದೆ ಇದ್ದಿದ್ದರೆ ನನಗೆ ಏನಕ್ಕೆ ಮಾಡಬೇಕಾಗಿತ್ತು? ನನಗೆ ಈ ಶ್ರಾವಣಿ ಮೆಸೇಜಸ್ಸು ಮತ್ತು 60ಕ್ಕೂ ಹೆಚ್ಚು ಫೋಟೋಗಳು, ನೀಡೋ ಫೋಟೋಗಳು ನನಗೆ ಏನಕ್ಕೆ ಕಳಿಸ್ಬೇಕಾಗಿತ್ತು? ನನ್ನ ಜೊತೆಯಲ್ಲಿ ಚಿಕ್ಕಬಳ್ಳಾಪುರ ಈಶಾ ಫೌಂಡೇಶನ್ ಮತ್ತು ಇನ್ನು ಆ ಕಡೆ ರೆಸಾರ್ಟ್, ಬಾಗೇಪಲ್ಲಿ,
ಆಂಧ್ರ ಪ್ರದೇಶ ಲೇಪಾಕ್ಷಿ, ಹಿಂದೂಪುರ, ಬೆಂಗಳೂರು ಡಿಮಾರ್ಟ್, ದೇವನಹಳ್ಳಿ ಡಿಮಾರ್ಟ್, ಮಂಚೇನಹಳ್ಳಿ, ವಿಜಯಪುರ ಮತ್ತು ಕೋಲಾರ ಮುಳಬಾಗಲ್. ಕೋಲಾರ ಮೆಡಿಕಲ್ ಕಾಲೇಜಲ್ಲಿ CC ಕ್ಯಾಮ್ರಾಗಳಿರ್ತವೆ. ನಾನು ಹೇಳಿದ ಕಡೆಯೆಲ್ಲ CC ಕ್ಯಾಮ್ರಾ ಇರ್ತವೆ. ನನ್ನ ಜೊತೆಯಲ್ಲಿ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 4 ಗಂಟೆ ತನಕ 50,000 ರೂಪಾಯಿ ಖರ್ಚು ಮಾಡಿಸ್ತಾಳೆ. ಏನಕ್ಕಂತೇಳಿ ಇದೆಲ್ಲ ಕೂಡ ಪಾಪ ಗಂಡ ಇದ್ದಾನಲ್ಲ ಶಶಿ ಮತ್ತು ಶಶಿ ಅವರಮ್ಮ, ನೀವು ನಿಮ್ಮ ಸೊಸೆಯನ್ನು ಕರೆದುಕೊಂಡು ಕರ್ನಾಟಕದ ಯಾವುದೇ ಪೊಲೀಸ್ ಠಾಣೆಗೆ ಹೋಗ್ಬಿಟ್ಟು ಅವಳ ನಂಬರನ್ನು ಹಾಕ್ಸಿ CDR ಅನ್ನು ತೆಗೆಸಿಬಿಟ್ಟು ಆವತ್ತು ಬನ್ನಿ ನನ್ನ ಹತ್ರ. ನೀವು ಒಬ್ಬರಿಗೆ ಹುಟ್ಟಿದ್ದರೆ ಕಟ್ಮಾಶನಹಳ್ಳಿ ಗ್ರಾಮದಲ್ಲಿ ಬಂದಿದ್ರಲ್ಲ ನನ್ನ ಮೇಲೆ ಹಲ್ಲೆಗೆ ಬಂದಿರೋರು ಮಾತ್ರ. ನೀವು ಒಬ್ಬರಿಗೆ ಹುಟ್ಟಿದ್ದರೆ, ನಿಮ್ಮ ಅಪ್ಪಂದ್ರಿಗೆ ಹುಟ್ಟಿದ್ದರೆ, ನಿಮ್ಮ ಗಂಡಸ ಹತ್ರ ನೀವು ನ್ಯಾಯವಾಗಿ ಜೀವನ ಮಾಡ್ತಾ ಇದ್ದರೆ ಆ ಶ್ರಾವಣಿಯನ್ನು ಕರ್ಕೊಂಡು ಆ CDR ಅನ್ನು ತೆಗೆದುಕೊಂಡು, ಮತ್ತು ನನ್ನ ಫೋನ್ ನಿಮ್ಮ ಹತ್ರನೇ ಇದೆ, ನೀವೆಲ್ಲಾದರೂ ರಿಟ್ರೀವ್ ಕೊಡಿ, ನನಗೇನೇನು ಮೆಸೇಜ್ ಮಾಡಿದ್ದಾಳೆ, ನನಗೇನೇನು ಫೋಟೋಗಳು ಕಳಿಸಿದ್ದಾರೆ ಅಂತ ಹೇಳ್ಬಿಟ್ಟು ಎತ್ಕೊಂಡು ಬನ್ನಿ. ಆವತ್ತು ನಿಮ್ಮ ಶ್ರಾವಣಿಯ ಒಂದು ಚರಿತ್ರೆಯನ್ನು ನಿಮ್ಗೆ ಗೊತ್ತಾಗತ್ತೆ. ದೂರು ದಾಖಲಾಗ್ತಿದ್ದಂತೆ ತನಿಖೆಗಿಳಿದ ಚಿಂತಾಮಣಿ ಗ್ರಾಮಾಂತರ ಪೊಲೀಸರಿಗೆ ಸಿಕ್ಕಿದ್ದು ಮಾತ್ರ ಶಾಕಿಂಗ್ ಸತ್ಯ. ವಿಚಾರಣೆ ವೇಳೆ ಪ್ಲೇಟ್ ಬದಲಾಯಿಸಿದ ಆನಂದ್ ಅಸಲಿ ಸತ್ಯ ಬಾಯ್ಬಿಟ್ಟಿದ್ದಾನೆ. ಈ ಭೂಪನ ಹುಚ್ಚಾಟ ಎಷ್ಟರ ಮಟ್ಟಿಗೆ ಇತ್ತಂದ್ರೆ, ಶ್ರಾವಣಿಯ ಹುಟ್ಟುಹಬ್ಬದಂದು ನನ್ನ ಹೆಂಡತಿಯ ಹುಟ್ಟುಹಬ್ಬದ ಪ್ರಯುಕ್ತ ಆಸ್ಪತ್ರೆ ಹಾಗೂ ಅನಾಥಾಶ್ರಮದಲ್ಲಿ ಹಣ್ಣು ಹಂಪಲು ವಿತರಿಸುತ್ತಿದ್ದೇನೆ ಎಂದು ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಪೋಸ್ಟ್ ಹಾಕೊಂಡಿದ್ದಂತೆ. ಈತನಿಗಿದ್ದ ವಿವಾಹಿತ ಮಹಿಳೆಯ ಮೇಲಿನ ವ್ಯಾಮೋಹವೇ ಇಷ್ಟೆಲ್ಲ ರಾಧಾಂತಕ್ಕೆ ಕಾರಣ ಎಂಬುದು ಈಗ ಸಾಬೀತಾಗಿದೆ. ಅತ್ತ ಸುಳ್ಳು ದೂರು ಕೊಟ್ಟು ಬಚಾವಾಗಲು ನೋಡಿದವನ ಆಟ ಈಗ ಮುಗಿದ ಅಧ್ಯಾಯ ಆಗಿದೆ. ಶ್ರಾವಣಿ ಮತ್ತು ಆಕೆಯ ಕುಟುಂಬಸ್ಥರು ನೀಡಿದ್ದ ಪ್ರತಿ ದೂರಿನ ಅನ್ವಯ ಪೊಲೀಸರು ಆನಂದನನ್ನ ಬಂಧಿಸಿದ್ದಾರೆ. ಒಟ್ನಲ್ಲಿ ಪರಸ್ತ್ರೀ ವ್ಯಾಮೋಹಕ್ಕೆ ಬಿದ್ದ ಕಾಮಣ್ಣನ ಬಣ್ಣ ಬಯಲಾಗಿದ್ದು, ಹನಿ ಟ್ರ್ಯಾಪ್ ಕತೆ ಕಟ್ಟಿದವನು ಈಗ ಕಂಬಿ ಹಿಂದೆ ಬಿದ್ದು ಮುದ್ದೆ ಮುರಿಯುವಂತಾಗಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.